ಇನ್ನು ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಛಲವಾದಿ ನಾರಾಯಣಸ್ವಾಮಿ ಕೆಂಡವಾಗಿದ್ದಾರೆ. ಡೆತ್ ನೋಟ್ನಲ್ಲಿ ನನ್ನ ಹೆಸರು ಇಲ್ಲ ಅಂದಿದ್ದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಕುರುಡಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅಂತ ಹೆಸರು ಇದೆ, ಮಂತ್ರಿಗಳ ಜೊತೆ ಭೇಟಿಯಾಗಿರ್ತೇನೆ ಅಂತ ಸಚಿನ್ ಉಲ್ಲೇಖ ಮಾಡಿದ್ದಾರೆ. ಡೆತ್ ನೋಟ್ನಲ್ಲಿರುವಂತಹ ಅಂಶಗಳನ್ನ ಛಲವಾದಿ ನಾರಾಯಣಸ್ವಾಮಿ ಓದ್ ಹೇಳಿದ್ದಾರೆ. ಹೆಸರು ಇಲ್ಲ ಅಂತಿರಲ್ಲ, ಹಾಗಿಲ್ಲ, ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಇದೆ ಅಂತ ವಾದವನ್ನ ಛಲವಾದಿ ನಾರಾಯಣಸ್ವಾಮಿ ಮಾಡ್ತಿದ್ದಾರೆ. ದಾಖಲೆಗಳನ್ನ ಮುಂದಿಟ್ಕೊಂಡು ಮಾತಾಡ್ಲಿ ಅಂತ ಅಷ್ಟೇ ತಾನೇ ಹೇಳ್ತಾ ಇರೋದು ನಾವು. ಅವ್ರು ಎಲ್ಲಿದ್ದು ಈಗ 3-4 ದಿನದಿಂದ ಬರೇ ಇದೇ ನಡೆಸಿದ್ದಾರೆ. ಏನಾದರೂ ಸಾಕ್ಷಿ ಇದೆಯಾ ಅವ್ರ ಹತ್ರ? ಈಗ ನಾವು ಪದೇ ಪದೇ ಅದೇ ಕೇಳ್ತಾ ಇರೋದು. ಏನಾದರೂ ಲಾಜಿಕ್ಕಾಗಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು. ಸುಮ್ಮನೆ ದಿನ ಬೆಳಿಗ್ಗೆ ಎದ್ದು ಪೋಸ್ಟರ್ ಚಳುವಳಿ ಮಾಡ್ತೀವಿ, ವಾಟ್ಸಪ್ ಚಳುವಳಿ ಮಾಡ್ತೀವಿ, ಸುಳ್ಳು ಸುದ್ದಿ ಹಬ್ಬಿಸ್ತೀವಿ. ನಾವು ಇದರ ಬಗ್ಗೆ ನಾವು ಸುಮ್ಮನೆ ಇರೋದಿಲ್ಲ ಅಂದರೆ ಯಾವುದ್ರ ಬಗ್ಗೆ ಸುಮ್ಮನೆ ಇರೋದಿಲ್ಲ, ಹೇಗೆ ಸುಮ್ಮನೆ ಇರೋದಿಲ್ಲ, ಯಾಕೆ ಸುಮ್ಮನೆ ಇರೋದಿಲ್ಲ, ಅದೆಲ್ಲ ಸ್ವಲ್ಪ ಹೇಳಬೇಕಲ್ಲ, ತಿಳಿಸಿ ಹೇಳಿ ಜನರಿಗೆ. ಅವ ಜನರಿಗೂ ನಂಬಿಕೆ ಬರ್ತದೆ. ನೀವು ಸುಮ್ಮನೆ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಿಯಾಂಕ್ ಖರ್ಗೆ ಹೆಸರು ಜಪ ಮಾಡಿದ ತಕ್ಷಣ ಜನರು ನಿಮ್ಗೆ ನಂಬ್ತಾರೆ ಅಂದರೆ ಅದು ನಿಮ್ಮ ಭ್ರಮೆ. ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಸಾರಿ ಹೇಳಿದ್ದಾರೆ, ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅಂತಂದ್ರೆ ಅದರ ಹಿಂದೆ ಎಂಥ ನೋವಿರುತ್ತೆ, ಅವನಿಗೆ ಎಷ್ಟು ಅನ್ಯಾಯ ಆಗಿರುತ್ತೆ, ಇದೆಲ್ಲವನ್ನೂ ತಡ್ಕೊಳ್ಳಲಾರದೆ ಡೆತ್ ನೋಟ್ ಬರೆದಿಟ್ಟು ತೀರ್ಕೊಂಡಿರ್ತಾರೆ. ಅದಕ್ಕೆ ಬಿಜೆಪಿಯವರು ಬೆಲೆ ಕೊಡೋದಿಲ್ವಾ? ಪ್ರಶ್ನೆ ಮಾಡಿದ್ದಾರೆ. ನಾನು ಆ ಪ್ರಶ್ನೆ ನಿಮಗೆ ಕೇಳೋದಿಲ್ಲ, ಯಾಕೆಂತಂದ್ರೆ ನಿಮಗೆ ಅದರ ಅರಿವಿದೆ. ನಿಮಗೆ ಅರಿವಿರೋದ್ರಿಂದ ಈ ಪ್ರಶ್ನೆಯನ್ನ ನೀವೇ ಹಾಕೊಳ್ಳಿ, ನೀವು ಹೇಳಿದ ಮಾತನ್ನ ನೀವೇ ಬೆಲೆ ಕೊಡಿ. ಇದು ನಾನು ಹೇಳೋದು. ನಿಮ್ಮ ಹೆಸರು ಇಲ್ಲ ಅಂತಂದ್ರಲ್ಲ, ನಾನು ನಿನ್ನೆನೂ ಹೇಳಿದ್ದೇನೆ, ನಿಮಗೆ ಕುರುಡು ಅಂತ ಕಾಣುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಗೃಹ ಸಚಿವರಿಗೆ ಕುರುಡು ಇರಬಹುದು, ಪ್ರಿಯಾಂಕ್ ಅವ್ರಿಗಂತೂ ಕುರುಡಿದೆ. ಆದ್ರೆ ಇಲ್ಲಿ ಹೇಳ್ತೇನೆ ನೋಡಿ, ಇಲ್ಲೇ ಇದೆ, ನಾನನ್ನು ಹೈಲೈಟ್ ಮಾಡಿದ್ದೇನೆ. ಪ್ರಿಯಾಂಕಾ ಖರ್ಗೆ ಹೆಸರಿದೆ. ಆಮೇಲೆ ಸಚಿನ್ ಹೇಳ್ತಾರೆ, ಸುಮಾರು 5-6 ಬಾರಿ ಬೆಂಗಳೂರಿಗೆ ಹೋಗಿ ಮಾನ್ಯ ಮಂತ್ರಿಗಳ ಜೊತೆಗೆ ಭೇಟಿಯಾಗಿರುತ್ತೇವೆ. ಆದರೂ ಮಾನ್ಯ ಮಂತ್ರಿಗಳು ಅಂದಿನ ಸಿಇ ಇಜಾಜ್ ಹುಸೇನ್ ಅವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿಕೊಡು ಎಂದು ಹೇಳಿರುತ್ತಾರೆ. ಗಟ್ಟಿಯಾಗಿ ಹೇಳ್ಬೇಕಾ? ನಿಮಗೆ ಕೇಳಿಸೋ ಹಾಗೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ಇಷ್ಟೇ ಸಾಕ? ಆಮೇಲೆ ಈ ಟೆಂಡರ್ 5% ದುಡ್ಡು ಎಂದು ಸುಮಾರು 60 ಲಕ್ಷ ಬೇಡಿಕೆಯನ್ನು ರಾಜು ಕಪ್ಪನೂರ್ ಇಟ್ಟಿರುತ್ತಾರೆ. ಇಲ್ಲೇ ಇದೆ ನಿಮ್ಮ ಶಿಷ್ಯ. ಆ ಕಲೆಕ್ಷನ್ 5% ನಿಮ್ಮದೆಷ್ಟು ಇದರಲ್ಲಿ ಭಾಗ ಹೇಳಿ? ಇನ್ನೇನು ದಾಖಲೆ ಕೊಡ್ಬೇಕು ನಿಮಗೆ? ನಾನು 10 ಲಕ್ಷ ರೂಪಾಯಿ ಮುಂಗಡ ಹಣವನ್ನು ಕೊಟ್ಟಿದ್ದೇನೆ. ಮತ್ತು ಈ ಟೆಂಡರ್ ಆಗಿರುವುದಿಲ್ಲ, ದುಡ್ಡು ಕೊಟ್ಬಿಟ್ರೂ ದುಡ್ಡು ಆಗಿಲ್ಲ. ಆಮೇಲೆ ಬೇರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ.